ಮಹಿಳೆಯರು ಇವತ್ತು ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅಂದ್ರೆ ಸಾಕ್ಷರತೆ ಅನ್ನೋದು ಅಷ್ಟೊಂದು ಮುಖ್ಯವಾಗಿದೆ. ಇವತ್ತಿನ ದಿವಸ ನಮ್ಮ ಸಮಾಜದಲ್ಲಿ ಈ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ, ಜನಗಳೆಲ್ಲ ಹೇಗೆ ಬದುಕ್ತಾ ಇದಾರೆ ಅಂತ ನಾವು ತಿಳ್ಕೊಳ್ಳೋದು ಅಷ್ಟೊಂದು ಮುಖ್ಯವಾಗಿದೆ. ನೋಡಿಮಾ, ಈಗ ಈ ಜನಸಂಖ್ಯೆನ ಕಡಿಮೆ ಮಾಡದ ಹೊರತು ಬಡತನ ನಿರ್ಮೂಲನ ಮಾಡೋಕೆ ಖಂಡಿತ ಸಾಧ್ಯ ಇಲ್ಲ. ನಾವಿಲ್ಲಿಗೆ ಬಂದ್ರೆ ಮನೆ ಕೆಲಸ ಯಾರು ಮಾಡ್ಕೊಡ್ತಾರೆ, ರೊಕ್ಕ ಯಾರು ಕೊಡ್ತಾರೆ? ಹೌದಮ್ಮ, ನೀನ್ ಹೇಳೋದು ಸರಿನೇ. ಇದ್ರ ಬಗ್ಗೆ ನಾನು ಇವತ್ತೇ ನಮ್ಮ ಆಫೀಸರ್ ಹತ್ರ ಮಾತಾಡ್ತೀನಿ. ಸರಿನಾ? ನೋಡಿ, ನನಗೆ ನಿಜವಾಗಿ ತುಂಬಾ ಖುಷಿಯಾಗಿದೆ. ನಮ್ಮಂತಹ ಸಂಸ್ಥೆಗೆ ನಿಮ್ಮಂತಹ ಕಲಿತವರು ಇವತ್ತಿಗೂ ಬಂದು ಹಳ್ಳಿಯೊಳಗೆ ಕೆಲಸ ಮಾಡ್ತಿದ್ದೀರಿ ಅಂದಾಗ ಕೇಳಿದೆ. ನಮ್ಮ ಹಳ್ಳಿ ಜನ ನಿಮಗೆ ತುಂಬಾ ಇಷ್ಟಪಡ್ತಿದಾರಂತೆ. ಥ್ಯಾಂಕ್ ಯು ಸರ್. ಈ ತರದ್ ಕೆಲಸ ಮಾಡೋದಕ್ಕೆ ನನಗೂ ಬಹಳ ಇಷ್ಟ. ನಾನು ಇಲ್ಲಿ ಕೆಲಸ ಮಾಡೋದು ನೋಡಿ ನಮ್ಮ ತಂದೆಯವರು ತುಂಬಾ ಖುಷಿ ಪಟ್ರು. ಹೌದಾ? ದಟ್ಸ್ ಗುಡ್. ಆದ್ರೆ ಕಲಿಯೋದ್ರ ಜೊತೆಗೆ ಏನಾದ್ರೂ 4 ಸಂಪಾದನೆ ಮಾಡುವಂತ ಕೆಲಸನೂ ಕೊಡ್ಸಿದ್ರೆ ನಮ್ಮ ಹಳ್ಳಿ ಹೆಣ್ಮಕ್ಳು ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಾಗಿ ಭಾಗವಹಿಸ್ತಾರೆ ಅಂತ ನನ್ಗನ್ಸುತ್ತೆ. ನೀವೇನ್ ಹೇಳ್ತೀರಾ ಸರ್? ನೋಡಿ, ಎಷ್ಟೊಂದು ಒಳ್ಳೆ ಸಲಹೆ ಮಾಡಿದ್ದೀರಾ. ನಿಮಗೆ ನಮ್ಮ ಬಡ ಮಹಿಳೆಯರ ಬಗ್ಗೆ ಎಷ್ಟೊಂದು ಕಳಕಳಿ ಇದೆ ಅಂತ ಇದೇ ತೋರಿಸ್ತದೆ. ಇಟ್ಸ್ ಅ ವೆರಿ ಗುಡ್ ಸಜೆಷನ್. ನಾ ಖಂಡಿತವಾಗಿ ಹೆಡ್ ಆಫೀಸಿಗೆ ಬರೆದು ಇದ್ರ ಬಗ್ಗೆ ತಿಳಿಸ್ತೇನೆ. ಪಾಚಿ ಮಾಡಿ ನೀರು ಹಾಕಿ. ಗಂಗಾವನ್ನ ಕಿಟ್ಟೆ ಬಂದು ಪೀಡಿಸ್ತಾ ಇದ್ದಾನೆ. ಎಲ್ಲಿ? ಗುಲಾಬಿ ತೋಟದ ಹತ್ರ. ನೋಡ್ತೀಯ? ಹೋಗಾಚೆ ನೋಡು. ಹೋಗಲಿಲ್ಲ. ಗಂಗಾ, ಗಂಗಾ ಹೇಳಮ್ಮ. ಯಾರಮ್ಮ ಗಂಗಾ? ಸಮಾಧಾನ, ಸಮಾಧಾನ. ಬಾಮ್ಮ. ಬಿಟೆ 34 ಇದೆ ಮೇಡಮ್. ಬಿಟೆ 34. ಮೊನ್ನೆ 9. ಎಸಿದ ಆ ಒಂಟೆಗಳದು ಬೇರೆ ಮಾವಿಷ್ಟಿದೆ ಮೇಡಮ್.